ಘಾತಕ್ಕೆ ಬಲಿಯಾದ ಸಣ್ಣಪ್ಪ ಶೆಟ್ಟಿಯವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಮರಣೋತ್ತರ ಪರೀಕ್ಷೆ ಮಾಡಿಸಿ ಅಂತೇಳಿ ಮನವಿ ಮಾಡಿಕೊಂಡಿದ್ದಾರೆ. ಮರಣೋತ್ತರ ಪರೀಕ್ಷೆ ಮಾಡೋದಕ್ಕೆ ಅಂತ ಕುಟುಂಬಸ್ಥರಿಗೆ ಪರಮಾಧಿಕಾರ ಆ ಕುಟುಂಬಸ್ಥರ ಬಳಿ ಅಧಿಕಾರಿಗಳು ಮನವಿ ಮಾಡಿಕೊಂಡಿರೋದು ಮರಣೋತ್ತರ ಪರೀಕ್ಷೆಯನ್ನ ಮಾಡಿಸಿ ಅಂತ. ನಿಜಕ್ಕೂ ಏನು ಸಮಸ್ಯೆ ಇತ್ತು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಮರಣೋತ್ತರ ಪರೀಕ್ಷೆ ಮಾಡಿಸಿ ಅಂತೇಳಿ ಸಣ್ಣಪ್ಪ ಅವರ ಮನೆಗೆ ಹೋಗಿ ಭೇಟಿ ಕೊಟ್ಟು ಕುಟುಂಬಸ್ಥರ ಬಳಿ ಮನವಿ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು. ಹಾಸನ ತಾಲೂಕಿನ ಮುಟ್ಟನಹಳ್ಳಿ ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಹಾಸನ ಡಿಎಚ್ಒ ಡಾಕ್ಟರ್ ಅನಿಲ್ ಹಾಗೂ ಡಿಎಸ್ಒ ಡಾಕ್ಟರ್ ಅನಿಲ್ ಭೇಟಿ ಕೊಟ್ಟಿದ್ದಾರೆ. ಇಬ್ಬರು ಕೂಡ ಭೇಟಿಯಾಗಿ ಕುಟುಂಬಸ್ಥರ ಬಳಿ ಮನವಿ ಮಾಡಿಕೊಂಡಿದ್ದೇನೆ, ಮರಣೋತ್ತರ ಪರೀಕ್ಷೆಯನ್ನ ಮಾಡಿಸಿ ಏನು ವಿಚಾರ ಅನ್ನೋದು ಗೊತ್ತಾಗುತ್ತೆ, ಅವರ ಸಾವಿಗೆ ಏನು ಕಾರಣ ಅನ್ನೋದು ರಹಸ್ಯ ಬಯಲಾಗುತ್ತೆ ಅಂತ. ಅಂದರೆ ಅನೇಕರಿಗೆ ಒಂದೊಂದು ರೀತಿಯಾಗಿ ಸಮಸ್ಯೆಗಳಿರುತ್ತೆ. ಮರಣೋತ್ತರ ಪರೀಕ್ಷೆ ಸಂದರ್ಭದಲ್ಲಿ ಆ ರಿಪೋರ್ಟ್ನಲ್ಲಿ ಗೊತ್ತಾಗುತ್ತೆ ಏನಕ್ಕೆ ಹಿಂಗಾಯಿತು, ಏನು ಕತೆ ಅಂತ. ಅಧ್ಯಯನಗಳಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಕುಟುಂಬಸ್ಥರಿಗೆ ಮನವಿ ಮಾಡಿಕೊಂಡಿದ್ದಾರೆ ಡಿಎಚ್ಒ ಹಾಗೂ ಡಿಎಸ್ಒ. ಅವರು ಇದು ಸ್ಮೋಕ್ ಏನೋ ಸ್ವಲ್ಪ ಮಾಡ್ತಿದ್ರು ಸರ್, ಲೈಟಾಗಿ ಸ್ಮೋಕ್ ಡ್ರಿಂಕ್ಸ್ ಎಲ್ಲ ಎಲ್ಲರ ಹತ್ರ ಡ್ರಿಂಕ್ಸ್ ಲೈಟ್ ಆಗಿತ್ತು, ಬಟ್ ಬಹಳ ಸಣ್ಣ. ಈಗ ಅವರು ಅವ್ರ ಫಾದರ್ ಮದರ್ ಇವರೆಲ್ಲ ಯಾರಿಗೂ ಹಿಸ್ಟ್ರಿ ಏನಾತ್ರ ಇಲ್ಲ ಸರ್. ಅವ್ರು ಇನ್ನೂ ಇದಾರೆ, ಜೆನೆಟಿಕ್ ಇಲ್ಲ ಅವ್ರ ಹತ್ರ. ಅವರೆಲ್ಲ ಒಂದು 85-90 ಇಯರ್ಸ್ ಆದ್ಮೇಲೆ 90 ಇಯರ್ಸ್ ಮೇಲೆ ಅಂತಂದ್ರು ಎಲ್ಲರೂ ಇವರೇ ಸರ್. ಇವ್ರ ಬ್ರದರ್ ಇವರು ಚೆನ್ನಾಗಿದ್ದಾರೆ. ಚೆನ್ನಾಗಿ ಕೆಲಸ ಎಲ್ಲ ತಮ್ಮ ಅವ್ರ ಅಣ್ಣ ಅಂದ್ರೆ ಅಗ್ರಿಕಲ್ಚರ್ ಇವರು ಅಗ್ರಿಕಲ್ಚರ್ ಜಮೀನೆಲ್ಲ ಇದೆ, ಬಟ್ ಇವರು ಜಾಸ್ತಿ ವರ್ಕ್ ಮಾಡ್ತಿರ್ಲಿಲ್ಲ ಮೊದಲಿಂದ ಅಷ್ಟೇ. ಆರಾಮಾಗಿರೋರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್. ಈಗಾಗಲೇ ಹಾಸನದಲ್ಲಿ ಮೃತಪಟ್ಟಂತ ಅಂದ್ರೆ ಹೃದಯಾಘಾತಕ್ಕೆ ಬಲಿಯಾದವರ ಕುಟುಂಬಸ್ಥರನ್ನ ಅಧಿಕಾರಿಗಳು ಭೇಟಿ ಆಗ್ತಿದ್ದಾರೆ. ಏನೇನ್ ಮಾಹಿತಿ ಕಲೆ ಹಾಕ್ತಿದ್ದಾರೆ, ಮತ್ತೆ ಮೃತಪಟ್ಟ ಸಣ್ಣಪ್ಪ ಶೆಟ್ಟಿಯವರ ಮನೆಗೂ ಕೂಡ ಭೇಟಿ ಕೊಟ್ಟಿದ್ದಾರೆ. ನೀವು ಮರಣೋತ್ತರ ಪರೀಕ್ಷೆಯನ್ನ ಮಾಡಿಸಿ ಅಂತ ಅವ್ರು ಒಪ್ಕೊಂಡ್ರ, ಏನಾಯ್ತು? ಓಕೆ, ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಸರಣಿ ಸಾವು ಈಗಾಗಲೇ ಮುಂದುವರೆದಿರತಕ್ಕಂಥದ್ದು. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಬಳ್ಳುಪೇಟೆಯ ನಿವಾಸಿ ಒಬ್ರು ಇವತ್ತು ಬೆಳ್ಳಂಬೆಳಿಗ್ಗೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಜೊತೆಗೆ ಆರೋಗ್ಯ ಇಲಾಖಾ ಅಧಿಕಾರಿಗಳು ಕೂಡ ಹೈ ಅಲರ್ಟ್ ಆಗಿದ್ದಾರೆ ಅನ್ನುವ ಮಾಹಿತಿ ಇರುವಂತದ್ದು. ತಡರಾತ್ರಿ ನಿನ್ನೆ ಸಾವನ್ನಪ್ಪಿದಂತಹ ಸಣ್ಣಪ್ಪ ಶೆಟ್ಟಿ ಅವರ ಮನೆಗೆ ಏನು ಆರೋಗ್ಯ ಇಲಾಖಾ ಅಧಿಕಾರಿಗಳು ದೌಡಾಯಿಸಿರುವಂತದ್ದು. ಒಂದು ಕಡೆ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಿಕ್ಕೆ ಸಾಕಷ್ಟು ಮನವಿಯನ್ನು ಮಾಡಿದ್ದಾರೆ ಎಂಬುದು ಮೊದಲನೇದಾಗಿ ಗೊತ್ತಾಗಿರುವಂತದ್ದು. ಯಾಕಂತಂದ್ರೆ ಮರಣೋತ್ತರ ಪರೀಕ್ಷೆ ಮಾಡ್ಲಿಕ್ಕೆ ಕುಟುಂಬಸ್ಥರಿಗೆ ಪರಮಾಧಿಕಾರ ಇರುತ್ತೆ. ಕುಟುಂಬಸ್ಥರು ಒಪ್ಪಿದ್ರೆ ಏನಾದ್ರೂ ಮರಣೋತ್ತರ ಪರೀಕ್ಷೆಯನ್ನು ಮಾಡಬಹುದು, ಇಲ್ಲ ಅಂತಂದ್ರೆ ಮರಣೋತ್ತರ ಪರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಧಿಕಾರಿಗಳು ಕೂಡ ಸಾಕಷ್ಟು ಅವರ ಜೊತೆ ಮನವಿಯನ್ನು ಮಾಡಿಕೊಂಡಿರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಸರಣಿ ಹೃದಯಾಘಾತವಾದಂತಹ ಹಿನ್ನೆಲೆಯಲ್ಲಿ ಅವರು ಮರಣೋತ್ತರ ಪರೀಕ್ಷೆ ಮಾಡಿದ್ರೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ರ ಅಥವಾ ಬೇರೆ ಏನಾದ್ರೂ ಕಾಯಿಲೆಗಳಿತ್ತ, ಅನುವಂಶೀಯ ಕಾಯಿಲೆಗಳು ಏನಾದ್ರೂ ಆ ರೀತಿಯ ಇತ್ತ ಎಂಬುದು ಈ ರೀತಿ ಅವ್ರಿಗೆ ದೃಢಪಡುತ್ತೆ ಮರಣೋತ್ತರ ಪರೀಕ್ಷೆ ಮಾಡಿದ್ರೆ. ಹಾಗಾಗಿ ತಡರಾತ್ರಿ ಅಧಿಕಾರಿಗಳು ಡಿಎಚ್ಒ ಅನಿಲ್ ರವರ ನೇತೃತ್ವದಲ್ಲಿ ಮತ್ತೆ ಡಿಎಸ್ಒ ಚೇತನ್ ಇವರಿಬ್ಬರ ತಂಡ ಕೂಡ ಮನೆಗೆ ಭೇಟಿ ನೀಡಿ ಅಧಿಕಾರಿಗಳನ್ನ ಅಂದ್ರೆ ಕುಟುಂಬಸ್ಥರನ್ನ ಮನವೊಲಿಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ 25 ಜನರ ಸಾವಿನ ಪಟ್ಟಿ TV5ಗೆ ಲಭ್ಯವಾಗಿರ್ತಕ್ಕಂಥದ್ದು. ಸುಮಾರು ಹೃದಯಾಘಾತದಿಂದ ಇಲ್ಲಿಯವರೆಗೆ 25 ಜನ ಅಧಿಕೃತವಾಗಿ ಪಟ್ಟಿ ರಿಲೀಸ್ ಮಾಡಿದ್ದಾರೆ. ಜೊತೆಗೆ ಆ ಮನೆಗೆ ಹೋಗುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಯಾರ್ಯಾರು ಹೃದಯಾಘಾತದಿಂದ ಮೃತಪಟ್ಟರು ಎಂಬುವ ವರದಿಯಾಗಿತ್ತು ಆ ಲೀಸ್ಟ್ ಅನ್ನು ಹಿಡಿದು ಈಗಾಗಲೇ ಅಧಿಕಾರಿಗಳು ಮನೆಗೆ ಹೋಗಿ ಅವರ ಹಿನ್ನೆಲೆ ಮತ್ತೆ ಅವರ ಆರೋಗ್ಯ ಹಿಸ್ಟರಿ ಎಲ್ಲವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಒಟ್ಟಾರೆ ಕುಟುಂಬ ಮತ್ತೆ ಕಲ್ಯಾಣ ಇಲಾಖಾ ಅಧಿಕಾರಿಗಳು ಜೊತೆಗೆ ಆರೋಗ್ಯ ಇಲಾಖಾ ಅಧಿಕಾರಿಗಳು ಎಲ್ಲರೂ ಅಲರ್ಟ್ ಆದಂತೆ ಕಾಣಿಸ್ತಾ ಇದೆ. ಯಾವಾಗ DC ಅವರ ಲತಾ ಕುಮಾರಿ ಅವರ ಸೂಚನೆಯಂತೆ ಮತ್ತೆ ಸರ್ಕಾರದ ಆದೇಶದಂತೆ ಈಗಾಗಲೇ ಮನೆಗೆ ಹೊರಡಲು ಸಿದ್ಧರಾಗಿರ್ತಕ್ಕಂಥದ್ದು. ಇವತ್ತು ಬೆಳಿಗ್ಗೆ ಮತ್ತೆ 10 ಗಂಟೆಯಿಂದ DHO ಅವರ ನೇತೃತ್ವದಲ್ಲಿ ಮತ್ತೊಂದು ತಂಡ ಬೇರೆ ಬೇರೆ ಕಡೆ ಹಳೇಬೀಡು ಆಗಿರ್ಬೋದು ಮತ್ತೆ ಹಾಸನದ ಕೆಲವು ಭಾಗಗಳ ಕಡೆ ಹೋಗ್ತಾರೆ ಅನ್ನೋದು ಸದ್ಯಕ್ಕೆ ತಿಳಿದು ಬಂದಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗೆ. ಗೊತ್ತಾಯ್ತು, ನೀವು ಹೇಳಿದ ಅರ್ಥ ಆಯ್ತು. ನೀವು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ. ಈಗ ಏನಾಗಿದೆ ಗೊತ್ತಾ, ಎಲ್ಲಾ ಕಡೆನೂ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಅವು ಇವು ಅಂತ ಹೇಳ್ತಾರೆ.
ಈಗ ಮೊನ್ನೆ ಒಬ್ರಿಗೆ ಮಾಡಿಸಿದ್ವು, ಅವ್ರಿಗೆ ಹಾರ್ಟಲ್ಲಿ ಜಾಸ್ತಿ ಬ್ಲಡ್ ಶೇಖರಣೆ ಆಗಿತ್ತು ಅಂತ ಆಗಿತ್ತು. ಈಗ 20 ವರ್ಷ 21 ವರ್ಷ ಅಂದರೆ ನಾವು